ಬಿಸ್ನೆಸ್ ನ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಈ ಬಿಸ್ನೆಸ್ ನ ಹೇಗ್ ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಡೀಟೇಲ್ ಆಗಿ ನೋಡೋಣ. ವೆಲ್ಕಮ್ ಟು ಸೀಕೋ ಅಫಿಷಿಯಲ್ ಶೋ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್. ಎಷ್ಟೊಂದ್ ಸರಿ ಫಾರ್ಮರ್ಸ್ ಅವ್ರು ಬೆಳೆದಿರೋ ಟೊಮ್ಯಾಟೋಗಳಿಗೆ ರೇಟ್ ಇಲ್ಲ ಅಂತ ಬಿಡ್ತಾರೆ. ಬಟ್ ನಾವ್ ಈ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ನ ಮಾಡ್ಬೋದು. ಅದೇ ಟೊಮ್ಯಾಟೊ ಪೌಡರ್ ಬಿಸ್ನೆಸ್. ಇದಕ್ಕೆ ಲಾಂಗ್ ಶೆಲ್ಫ್ ಲೈಫ್ ಇರುತ್ತೆ. ಹಾಗೆ ಎಷ್ಟೊಂದು ಫುಡ್ ಇಂಡಸ್ಟ್ರಿ ಮತ್ತೆ ಬಿಸ್ನೆಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ನೀವು ಮಾರ್ಕೆಟ್ ಇಂದ ಟೊಮ್ಯಾಟೋಗಳನ್ನ ತಗೋಬೇಕಾಗುತ್ತೆ. ನಂತರ ಈ ಟೊಮ್ಯಾಟೋಗಳನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದ್ಮೇಲೆ ಇದನ್ನ ಗ್ರೈಂಡರ್ ಗೆ ಹಾಕಿ ಪೌಡರ್ ಫಾರ್ಮಿಗೆ ತನ್ನಿ. ಈ ಪೌಡರ್ ನ ಕ್ವಾಲಿಟಿ ಚೆಕ್ ಹಾಗೆ ಲೋ ಮಾಯಿಶ್ಚರ್ ಕಂಟೆಂಟ್ ನ ಚೆಕ್ ಮಾಡಿ. ನಂತರ ಈ ಪೌಡರ್ ನ ಒಳ್ಳೆ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಅಂದ್ರೆ ಏರ್ ಟೈಟ್ ಬ್ಯಾಗ್ಸ್ ಅಥವಾ ಜಾರ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇದಕ್ಕೆ ಒಳ್ಳೆ ಬ್ರಾಂಡಿಂಗ್ ನ ಕೊಟ್ರೆ ಈ ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೂ ಕೂಡ ರೆಡಿ ಆಗುತ್ತೆ. ಇದನ್ನ ನೀವು ಎಲ್ಲೆಲ್ಲಿ ಸೆಲ್ ಮಾಡಬಹುದು ಅಂತ ನೋಡೋದಾದ್ರೆ ಪಿಜ್ಜಾ ಮಾಡೋ ರೆಸ್ಟೋರೆಂಟ್ಸ್ ಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಅಲ್ಲಿ ಸೆಲ್ ಮಾಡಬಹುದು. ಹಾಗೇನೆ ಕೆಚಪ್ ಮತ್ತೆ ಸಾಸ್ ಇಂಡಸ್ಟ್ರಿ, ಇನ್ಸ್ಟಂಟ್ ಫುಡ್ ಇಂಡಸ್ಟ್ರಿ ಹಾಗೇನೆ ಸಾಸ್ ಮೇಕಿಂಗ್ ಇಂಡಸ್ಟ್ರಿ ಅಲ್ಲೂ ಕೂಡ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. ಯಾಕಂದ್ರೆ ಟೊಮ್ಯಾಟೋಗಳಿಗಿಂತ ಇದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಅಂತ. ಸೊ ನೀವು ನಿಮ್ಮ ಪ್ರಾಡಕ್ಟ್ ನ ಅಲ್ಲಿ ಸೆಲ್ ಮಾಡಬಹುದು. ಇನ್ನ ಪ್ರೈಸಿಂಗ್ ಗೆ ಬರೋದಾದ್ರೆ ಪರ್ ಕೆಜಿಗೆ ನೀವು 500 to 1000 ರುಪೀಸ್ ತನಕ ಸೆಲ್ ಮಾಡಬಹುದು. ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ರೀತಿ ವೆಬ್ಸೈಟ್ ಅಲ್ಲೂ ಕೂಡ ಈ ಪ್ರೈಸ್ ಗೆ ಇವಾಗ ಸೆಲ್ ಮಾಡ್ತಾ ಇದ್ದಾರೆ. ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲಿಗೆ ನೀವು ಮೀಡಿಯಂ ಟ್ರೇ ಡ್ರೈಯರ್ ನ ತಗೋಬೇಕಾಗುತ್ತೆ. ಇದು ನಿಮ್ಗೆ 30,000ದಿಂದ ಸ್ಟಾರ್ಟ್ ಆಗುತ್ತೆ. ನಂತರ ಗ್ರೈಂಡರ್ ನ ತಗೋಬೇಕಾಗುತ್ತೆ. ಇದು ಕೂಡ 20,000ದಿಂದ ಸ್ಟಾರ್ಟ್ ಆಗುತ್ತೆ. ಈ ಎರಡು ಮೆಷಿನ್ ಗಳು ನಿಮ್ಗೆ ಅಮೆಝಾನ್, ಇಂಡಿಯಾ ಮಾರ್ಟ್ ಮತ್ತೆ ಟ್ರೇಡ್ ಇಂಡಿಯಾ ರೀತಿ ವೆಬ್ಸೈಟ್ ಅಲ್ಲಿ ಬ್ಯಾಂಗ್ಳೂರ್ ಲೊಕೇಶನ್ ಗೆನೆ ಸಿಗುತ್ತೆ. ನಂತರ ಲೇಬರ್ ಚಾರ್ಜಸ್, ಪ್ರೊಸೆಸಿಂಗ್ ಮತ್ತೆ ಬೇರೆ ಮೆಟೀರಿಯಲ್ಸ್ ಗೆಲ್ಲ ಸೇರಿ ಟೋಟಲ್ ಇನ್ವೆಸ್ಟ್ಮೆಂಟ್ 55,000ದಿಂದ 1 ಲಕ್ಷ ತನಕ ಆಗ್ಬಹುದು. ಇನ್ನ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ನೀವು 10 ಕೆಜಿ ಟೊಮೆಟೊ ಪೌಡರ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಇದಕ್ಕೆ ನೀವು ಬಲ್ಕ್ ಅಲ್ಲಿ ಟೊಮೆಟೋಸ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಪರ್ ಕೆಜಿ 6 ರೂಪಾಯಿ ಹಂಗೆ ಬೀಳುತ್ತೆ. ನಂತರ ಇದಕ್ಕೆ ಲೇಬರ್ ಚಾರ್ಜಸ್, ಮಿಸಲೇನಿಯಸ್ ಚಾರ್ಜಸ್, ಪ್ರೊಸೆಸಿಂಗ್ ಎಲ್ಲ ಸೇರಿ ಪರ್ ಕೆಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮಗೆ 1,500 ರೂಪಾಯಿ ತನಕ ಬೀಳ್ಬಹುದು. ಇನ್ನ 10 ಕೆಜಿ ಟೊಮೆಟೊ ಪೌಡರ್ ನ ನೀವು 500 ರೂಪಾಯಿ ಪರ್ ಕೆಜಿ ಹಂಗೆ ಸೆಲ್ ಮಾಡಿದ್ರೆ 5,000 ತನಕ ರೆವೆನ್ಯೂ ಆಗುತ್ತೆ. ಇದರಲ್ಲಿ ಕಾಸ್ಟ್ ಎಲ್ಲ ಕಳೆದ್ರೆ ಇನ್ನ 3,500 ರೂಪಾಯಿ 10 ಕೆಜಿಗೆ ನಿಮಗೆ ಉಳಿಯುತ್ತೆ. ಈ ಬಿಸ್ನೆಸ್ ಯಾಕೆ ಒಳ್ಳೆ ಐಡಿಯಾ ಆಗ್ಬೋದು ಅಂದ್ರೆ ಪ್ರತಿ ವರ್ಷ ಒಂದ್ ಸೀಸನ್ ಅಲ್ಲಿ ಟೊಮೆಟೊ ಪ್ರೈಸಸ್ ಬಿದ್ದೋಗುತ್ತೆ. ಆಗ ನಿಮ್ಗೆ ಟೊಮೆಟೊ ಬರೀ 2 ರಿಂದ 3 ರೂಪಾಯಿ ಪರ್ ಕೆಜಿಗೆ ಸಿಗ್ಬೋದು. ಹಾಗೇನೆ ನಾರ್ಮಲ್ ಟೊಮೆಟೊ ನಿಮ್ಗೆ 5 ರಿಂದ 7 ದಿನ ತನಕ ಶೆಲ್ಫ್ ಲೈಫ್ ಇದ್ರೆ ಈ ಟೊಮೆಟೊ ಪೌಡರ್ ನ ನೀವು 1 ರಿಂದ 1.5 ವರ್ಷದ ತನಕ ಸ್ಟೋರ್ ಮಾಡಬಹುದು. ಸೊ ಈ ಐಡಿಯಾ ಸಸ್ಟೈನಬಲ್ ಕೂಡ. ನೀವು ಈ ಬಿಸ್ನೆಸ್ ನ ಮಾಡಿ ಒಳ್ಳೆ